ನಮಸ್ಕಾರ. ಉತ್ತರ ಕರ್ನಾಟಕ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಹನುಮಂತ್ ದೇಶ್ಮುಖ್. ಬನ್ನಿ ಕ್ವಿಕ್ ಆಗಿ ನೋಡೋಣ ಈ ಕ್ಷಣದ ಪ್ರಮುಖ ಸುದ್ದಿಗಳನ್ನು. ಅತಿವೃಷ್ಟಿಯಿಂದ ಹಾನಿಗೊಳಗಾದಂತಹ ಪ್ರದೇಶಕ್ಕೆ ಕೇಂದ್ರ ಜಂಟಿ ನಿರ್ದೇಶಕರ ತಂಡ ಭೇಟಿಯನ್ನು ನೀಡಿದೆ. ಮಳೆಗಾಲದಲ್ಲಿ ಆಗಿರುವ ಪ್ರವಾಹ ಪೀಡಿತ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಅಧಿಕಾರಿಗಳು. ಯಾದಗಿರಿ ಜಿಲ್ಲೆಯ ಹಲವು ಗ್ರಾಮಗಳಿಗೆ ಭೇಟಿಯನ್ನು ನೀಡಿದ್ದಾರೆ. ಬೀರ್ನಾಳ್, ನಾಯ್ಕಲ್, ಹಾಲ್ಗೇರಾ ವಿಸಿಟ್ ಅನ್ನು ಮಾಡಿದ್ದಾರೆ ಅಧಿಕಾರಿಗಳು. ಕೇಂದ್ರ ಸರ್ಕಾರದ ಹಣಕಾಸು ಸಚಿವಾಲಯದ ಜಂಟಿ ನಿರ್ದೇಶಕ ತಂಡದಿಂದ ಪರಿಶೀಲನೆ ನಡೀತಾ ಇದೆ. ಇನ್ನು ಮೂಲಭೂತ ಸೌಕರ್ಯ ಹಾಗೂ ಬೆಳೆ ಹಾನಿಯ ಬಗ್ಗೆ ಸಮೀಕ್ಷೆ ಮಾಡ್ತಿದ್ದಾರೆ ಜಂಟಿ ನಿರ್ದೇಶಕ ಮಹೇಶ್ ಕುಮಾರ್. ಜಿಲ್ಲಾ ಮಟ್ಟದ ಹಲವು ಅಧಿಕಾರಿಗಳು ಕೂಡ ಅವರಿಗೆ ಸಾಥನ್ನು ಕೊಟ್ಟಿದ್ದಾರೆ. ಇನ್ನು ಮಳೆಗಾಲದಲ್ಲಿ ಪ್ರವಾಹ ಉಂಟಾಗುತ್ತಲ್ಲ, ಅದರ ಸಂಬಂಧಪಟ್ಟ ಹಾಗೆ ಸರ್ವೆ ಕಾರ್ಯ ನಡೀತಾ ಇದೆ. ವಿಜಯನಗರ ಜಿಲ್ಲೆಯ ಹಗರಿ ಬೊಮ್ಮನಹಳ್ಳಿ ಶಾಸಕ ನೇಮಿರಾಜ್ ನಾಯಕ್ ಸ್ಫೋಟಕ ಹೇಳಿಕೆ ಒಂದನ್ನು ನೀಡಿದ್ದಾರೆ. ಸೂರ್ಯ ಚಂದ್ರ ಇರೋದು ಎಷ್ಟು ಸತ್ಯನೋ 2028ಕ್ಕೆ ಕುಮಾರಣ್ಣ ಸಿಎಂ ಆಗೋದು ಕೂಡ ಅಷ್ಟೇ ಸತ್ಯ. ಕುಮಾರಣ್ಣ 2028ಕ್ಕೆ ರಾಜ್ಯಕ್ಕೆ ಬರಲೇಬೇಕು. ಬಡವರು, ರೈತಾಪಿ ವರ್ಗ, ಮಹಿಳೆಯರ ಪರವಾಗಿ ಕೆಲಸ ಮಾಡುವ ವ್ಯಕ್ತಿ ಕುಮಾರಣ್ಣ. ಹೀಗಾಗಿ ನಾವೆಲ್ಲ ಅವರನ್ನ ಒತ್ತಾಯ ಮಾಡ್ತಿದ್ದೇವೆ. ನಾವು ಹಿರಿಯ ಶಾಸಕರು, ಬುದ್ಧಿಜೀವಿಗಳು ಎಲ್ಲರೂ ಕೂಡ ಅವರು ಇಲ್ಲಿಗೆ ಬರಬೇಕು ಅಂತ ಒತ್ತಾಯ ಮಾಡ್ತಿದ್ದೇವೆ. ಮರಿಯಮ್ಮನಹಳ್ಳಿ ಪಟ್ಟಣದಲ್ಲಿ ಈ ಒಂದು ಹೇಳಿಕೆ ನೀಡಿದ್ದಾರೆ ನೇಮಿರಾಜ್ ನಾಯಕ್ ಅವರು. ಈ ರಾಜ್ಯದ ಚುಕ್ಕಾಣಿ ಹಿಡಿಬೇಕು. ಯಾಕೆ ಹಿಡಿಬೇಕು ಅನ್ನುವಂಥದ್ದಾದ್ರೆ ಬಡ ಜನತೆ, ಕೂಲಿ ಕಾರ್ಮಿಕರು, ನಮ್ಮ ಅಕ್ಕ ತಂಗಿ ತಾಯಂದಿರು, ರೈತಾಪಿ ವರ್ಗ ಎಲ್ಲರೂ ಸುಖಿಯಾಗಿ ಇರಬೇಕು ಅಂತ ಹೇಳಿದ್ರೆ ಅವರು ರೈತರ ಬಗ್ಗೆ, ಬಡವರ ಬಗ್ಗೆ ಇರುವಂತ ಕಳಕಳಿ, ಅವರಿಗಿರುವಂತ ಏನು ಬಡವರ ಬಗ್ಗೆ ಆಸಕ್ತಿ ಏನದಲ್ಲ, ಅಂತ ವ್ಯಕ್ತಿಗಳು ಇವತ್ತು ಈ ರಾಜ್ಯದ ಚುಕ್ಕಾಣಿಯನ್ನ ಮಾನ್ಯ ಕುಮಾರಣ್ಣ ಅಂತವ್ರ ಕೈಗೆ ಸಿಕ್ಕರೆ ನಿಜಕ್ಕೂ ಕೂಡ ನೀರಾವರಿ ಯೋಜನೆ ಆಗತ್ತೆ, ಮನಿಗಳು ಕೊಡ್ತಾರೆ, ಬಡ ಬಗ್ಗರ ಮನಿ ಬಾಗಿಲಿಗೆ ಬಂದು ಗುರ್ತಿಸಿ ಕೆಲಸ ಮಾಡುವಂತದ್ದು ಕೂಡ ಆಗ್ತದೆ. ತಾವೆಲ್ಲ ಶಾಸಕರಿಗೆ ಒತ್ತಡ ಏರ್ತಾ ಇದ್ದಾರೆ, ಯಾಕಂದ್ರೆ ಅವ್ರು ಕೇಂದ್ರ ಮಂತ್ರಿ ಆಗಿರ್ತಾರೆ. 2028ಕ್ಕೆ ಅವ್ರಿಗೆ ಬರ್ರಿ ಅಂತ ಹೇಳಿ ನಾವು ಎಲ್ಲಾ ಶಾಸಕರು, ಇಡೀ ರಾಜ್ಯದ ಎಲ್ಲ ಹಿರಿಯರು, ನಾಗರಿಕರು, ಬುದ್ಧಿಜೀವಿಗಳು, ರೈತಾಪಿ ವರ್ಗ ಮತ್ತೆ ಎಲ್ಲಾ ವರ್ಗದವರು ಕೂಡ ಕುಮಾರಣ್ಣವರು ರಾಜ್ಯಕ್ಕೆ ಬರ್ಲಿ, ಎಲ್ಲರ ಆಸಕ್ತಿ ಇದೆ, ಜನರ ಆಸಕ್ತಿ ಇದೆ, ಅವ್ರ ಮೇಲೆ ನಂಬಿಕೆ ಕೂಡ ಇದೆ. ರಾಜ್ಯಕ್ಕೆ ಏನಾದ್ರೂ ಒಳ್ಳೆ ಕಾರ್ಯ ಮಾಡ್ತಾರೆ, ರೈತರ ಬಗ್ಗೆ ಏನಾರ ಕಳಕಳಿ ಇದೆ, ಅವ್ರು ಬರ್ಬೇಕು ರಾಜ್ಯಕ್ಕೆ ಅನ್ನುವಂಥದ್ದು ಎಲ್ಲರದು ತುಂಬಾ ಜನದ ಬೇಡಿಕೆ ಇದೆ. ಯಲಬುರ್ಗಾ ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದ ಪೀಠಾಧಿಪತಿ ಶ್ರೀ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮೀಜಿಯವರ 24ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಈ ಕಾರ್ಯಕ್ರಮ ಎಲ್ಲ ಭಕ್ತರು ಕೈ ಜೋಡಿಸಬೇಕು ಅಂತ ಶ್ರೀಮಠದ ಖಜಾನ್ಸಿ ಅಡವಯ್ಯ ಕಲ್ಯಾಣ ಮಠ ಅವರು ಹೇಳಿದರು. ಪಟ್ಟಣದ ಶ್ರೀಧರ್ ಮುರಡಿ ಹಿರೇಮಠದಲ್ಲಿ ಮಂಗಳವಾರದಂದು ಹಮ್ಮಿಕೊಂಡಂಥ ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಯವರ 24ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವ ಕಾರ್ಯಕ್ರಮದ ಪೂರ್ವಭಾವಿ ಸಭೆಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಇದೇ ಜನವರಿ 19ರಿಂದ 28ರವರೆಗೂ ಸುಮಾರು 10 ದಿನಗಳ ಕಾಲ ಶ್ರೀಗಳ ಪಟ್ಟಾಧಿಕಾರ ಮಹೋತ್ಸವದ ಪ್ರಯುಕ್ತ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಶ್ರೀಗಳಿಗೆ ತುಲಾಭಾರ ಸೇವೆ, ವಿವಿಧ ಮಠಾಧೀಶರಿಂದ ಆಶೀರ್ವಚನ, ಸನ್ಮಾನ ಕಾರ್ಯಕ್ರಮ, ಸಾಮೂಹಿಕ ವಿವಾಹ, ಅಡ್ಡ ಪಲ್ಲಕ್ಕಿ ಮೆರವಣಿಗೆ, ಲಘು ರಥೋತ್ಸವ ಹಾಗೂ ಪ್ರಸಾದ ಸೇವೆ ಸೇರಿದಂತೆ ನಾನಾ ರೀತಿಯ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುವುದು. ಇದಕ್ಕೆ ಎಲ್ಲರೂ ಪ್ರೀತಿಯಿಂದ ಕೈ ಜೋಡಿಸಬೇಕು, ಜೊತೆಗೆ ಸಮಾರಂಭವನ್ನು ಯಶಸ್ವಿಗೆ ಸಹಕರಿಸಬೇಕು. ಈ ವೇಳೆ ಶ್ರೀಧರ್ ಮುರಡಿ ಹಿರೇಮಠ ಪೀಠಾಧಿಪತಿ ಬಸವಲಿಂಗೇಶ್ವರ ಸ್ವಾಮೀಜಿ, ಬಸನಗೌಡ ಎಂ ಪಾಟೀಲ್, ಬಹದ್ದೂರ್ ದೇಸಾಯಿ ಮತ್ತು ಪತ್ರಕರ್ತ ಶಿವಮೂರ್ತಿ ಇಟಗಿ, ಮಹೇಶ್ ಹುಬ್ಳಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈ ಒಂದು ಸಮಾರಂಭದ ಸಮ್ಮುಖವನ್ನು ವಹಿಸಿಕೊಂಡು ತಮ್ಮೆಲ್ಲರಿಗೂ ಉಳಿಯಂತೆ ಮಠದ ನೂತನ ಸ್ವಾಮಿಗಳ ಪಟ್ಟಾಧಿಕಾರ ಮಹೋತ್ಸವವನ್ನು ರಕ್ತದಾನ ಶಿಬಿರ ಮಾಡೋದಾಗಲಿ ಅಥವಾ ಕಠಿಣ ತಪಾಸಣೆ ಮಾಡುವ ಮುಖಾಂತರ ಹಾಗೂ ಹೃದಯ ತಜ್ಞರನ್ನು ಕರೆಸಿ, ಇದು ನೆಪ ಮಾತ್ರ, ಅದು ಪಟ್ಟಾಧಿಕಾರ ಅನ್ನೋದು ನೆಪ ಮಾತ್ರ. ಈ ನೆಪ ಮಾತ್ರವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು 10 ದಿನಗಳ ಕಾರ್ಯಕ್ರಮವನ್ನು ಒಟ್ಟಾರೆ ಸದ್ವಿನಿಯೋಗ ಆಗಬೇಕು. ಈ ಒಂದು ಮಠದ ಸದ್ಭಕ್ತರಿಗೂ, ಮಠದ ಶಿಷ್ಯ ಬಳಗಕ್ಕೂ ಸದ್ವಿನಿಯೋಗ ಆಗಬೇಕು, ಸದುಪಯೋಗ ಆಗಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡು ಇವತ್ತಿನ ದಿವಸ ನಮ್ಮ ಈ ಒಂದು ಮಠದ ಉನ್ನತಿಗೆ ಮುಖ್ಯವಾಗಿ
ಸುದ್ದಿ ಮಾಧ್ಯಮದ ಬಂಧುಗಳೇ ಕಾರಣ. ಯಾಕಂತಂದರೆ ಈ ಒಂದು 10 ವರ್ಷದಿಂದ ನೋಡಿದ್ನಪ್ಪ ಅಂತಂದರೆ ಗುಂಡಿ ಮಠ ಅಂದರೆ ಎಲ್ಲೈತಿ ಅಂತ ಕೇಳುವಂಥ ಪರಿಸ್ಥಿತಿಯನ್ನು ನಾವು ಕಂಡಿದ್ವಿ. ಆದರೆ ಇತ್ತೀಚಿನ 24ನೇ ವರ್ಷದ ಪಟ್ಟಾಧಿಕಾರ ಮಹೋತ್ಸವಕ್ಕೆ ಏನು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ಳಕತ್ತೀವಿ, ಈ 10-12 ವರ್ಷದಿಂದ ನಮ್ಮ ಈ ಒಂದು ಪತ್ರಿಕಾ ಮಾಧ್ಯಮದ ಎಲ್ಲ ಶರಣ ಬಂಧುಗಳು ಅಧ್ಯಕ್ಷರಾದಿಯಾಗಿ ಪ್ರತಿಯೊಬ್ಬರು ಕೂಡ ಅಭಿಮಾನ ಇಟ್ಟುಕೊಂಡು ಅದು ಏನೇ ಲೋಪದೋಷಗಳಿದ್ರೂ ಕೂಡ ಕೆಲವೊಂದು ಸನ್ನಿವೇಶಗಳಲ್ಲಿ ನಾವು ನೋಡೋದು ಏನೋ ತಪ್ಪುಗಳು ಆಗಿರ್ತೀವಿ, ಅವನ್ನೆಲ್ಲ ಸರಿಪಡಿಸಿಕೊಂಡು ಈ ಮಠದ ಉನ್ನತಿಗೋಸ್ಕರವಾಗಿ, ಮಠದ ಅಭಿವೃದ್ಧಿಗೋಸ್ಕರವಾಗಿ ಹೆಚ್ಚಿನ ಪಾತ್ರ ಏನಪ್ಪ ಅಂತಂದ್ರೆ ಇಲ್ಲಿ ನಮ್ಮ ಏನಪ್ಪ ಅಂತಂದ್ರೆ ಪತ್ರಿಕಾ ಮಾಧ್ಯಮದ ಬಂಧುಗಳ ಒಂದು ಪಾತ್ರ ಮೊದಲನೇ ಪಾತ್ರ ಅಂತ ಒಂದು ತಪ್ಪಾಗಲಾರ್ದು. ಯಾಕಂತಂದರೆ ಪ್ರತಿಯೊಬ್ಬರು ಏನಪ್ಪ ಅಂತಂದ್ರೆ ಸದ್ಭಕ್ತದ ಬಡ ಸದ್ಭಕ್ತರು ನಮ್ಮ ಭಕ್ತರೇ, ನಮ್ಮ ಮುಡಿಮಠದ ಭಕ್ತರೇನಪ್ಪ ಅಂತಂದ್ರೆ ಬಡವರು. ಆಮೇಲೆ ಅದು ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ನಾವು ಕೊಡ್ತಿದ್ವಲ್ಲ ಭಗವಂತ ಬಸ್ಸಿಗೆ ಬಂದು ಕೊಟ್ಟಿದ್ನಪ್ಪ ಅಂತಂದ್ರೆ ನಾವು ಕೊಡ್ತಿದ್ವಿ ಅಂತ ಭಾವನೆ ಅವ್ರು ಕುಡಿತಾ ಅವ್ರ ಮನಸ್ಸಿನಲ್ಲಿ ಐತಿ. ಆದರೂ ಕೂಡ ಅವ್ರು ಏನಪ್ಪ ಅಂತಂದ್ರೆ ನಮ್ಮ ಕಡೆ ಕೊಡೋದು ಆಗ್ಲಿಕ್ಕೆ ಸೇವಾ ಮಾಡೋದು ಅಂತ ಭಾವನೆ ಇಟ್ಕೊಂಡು ಪ್ರತಿಯೊಬ್ಬರು ಕೂಡ ಅವರಿವರ ಬಡವರು ಇರಲಿ ಬಂದಿದ್ದವರಲ್ಲಿ ಪ್ರತಿಯೊಬ್ಬರು ಏನಪ್ಪ ಅಂತಂದರೆ ತಮ್ಮ ಧನವನ್ನು ಕೊಡೋ ಮುಖಾಂತರ ಕಾರ್ಯಕ್ರಮವನ್ನು ಯಶಸ್ಸು ಮಾಡ್ತಾ ಬಂದಾರೆ. ಆದರೂ ಒಂದು ಕೊರತೆ ಅಂತಪ್ಪ ಈ ಸಲ ಏನಪ್ಪ ಅಂತಂದ್ರೆ ನಮ್ಮ ಮೂಮೆಂಟ್ಸ್ ಇಲ್ಲ, ಮೂಮೆಂಟ್ಸಿನ ಕೊರತೆ ಐತಿ. ಇನ್ನು ಯಾರು ತಂದಾಗ ಅವತ್ತು ಮೀಟಿಂಗ್ನ ಪೂರ್ವಭಾವಿ ಸಭೆಯಲ್ಲಿ ಕೆಲವು ಮಂದಿ ಬಂದಿರಲಿಲ್ಲ. ಆದರೆ ಅವರು ಏನಪ್ಪ ಅಂತಂದ್ರೆ ಬಸ್ಸಿಗೆ ಬಂದವ್ರು ಏನಪ್ಪ ಅಂತಂದ್ರೆ ನಮ್ಮ ದೇಸಾಯರು ಬಹದ್ದೂರ್ ದೇಸಾಯರನ್ನ ಈ ಒಂದು ಸನ್ನಿವೇಶ ಗದಗ ಜಿಲ್ಲೆಯ ಲಕ್ಕುಂಡಿಯಲ್ಲಿ ಮನೆ ಪಾಯ ಅಗೆಯುವಾಗ ನಿಧಿ ಸಿಕ್ಕಿದ್ರೂ ಅದನ್ನು 8ನೇ ತರಗತಿಯ ಬಾಲಕ ಪ್ರಜ್ವಲ್ ರಿತ್ತಿ ಪ್ರಾಮಾಣಿಕವಾಗಿ ಸರ್ಕಾರಕ್ಕೆ ಒಪ್ಪಿಸಿದ್ದಾನೆ. ಆದರೆ ಈ ನಿಧಿಯನ್ನು ಕಾಯಲು ಸರ್ಪವೊಂದು ಇರುತ್ತೆ ಎಂದು ಗ್ರಾಮದ ಹಿರಿಯರು ಮಾತನಾಡುತ್ತಿದ್ದು, ನಿಧಿ ಸಿಕ್ಕಿದವರಿಗೆ ಒಳ್ಳೆಯದಾಗಿಲ್ಲ ಎನ್ನುವ ಮಾತುಗಳು ಕುಟುಂಬದಲ್ಲಿ ಆತಂಕ ಮನೆ ಮಾಡಿದೆ. ಇದರ ನಡುವೆ ಪ್ರಜ್ವಲ್ ಕುಟುಂಬಕ್ಕೆ ಶುಕ್ರ ದೆಸೆ ಆರಂಭವಾಗಿದೆ. ಹೌದು, ಸರ್ಕಾರಕ್ಕೆ ನಿಧಿ ಕೊಟ್ಟು ಪ್ರಾಮಾಣಿಕತೆ ಮೆರೆದ ಪ್ರಜ್ವಲ್ ರಿತ್ತಿಗೆ BH ಪಾಟೀಲ್ ಪದವಿ ಪೂರ್ವ ಕಾಲೇಜು ಶಿಕ್ಷಣ ಸಂಸ್ಥೆ ನೆರವಿನ ಹಸ್ತ ನೀಡಿದೆ. ಮಾಧ್ಯಮ ವರದಿಗೆ ಸ್ಪಂದಿಸಿದ ಶಿಕ್ಷಣ ಸಂಸ್ಥೆ ಪ್ರಜ್ವಲ್ಗೆ PUC ವರೆಗೂ ಕೂಡ ಉಚಿತ ಶಿಕ್ಷಣ ನೀಡುವುದಾಗಿ ಘೋಷಿಸಿದೆ. ಇನ್ನೊಂದು ಕಡೆ ಕುಟುಂಬಕ್ಕೆ ಮನೆ ಹಾಗೂ ನೌಕರಿ ಕೊಡುವ ಬಗ್ಗೆಯೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವ HK ಪಾಟೀಲ್ ಸುಳಿವನ್ನು ಕೊಟ್ಟಿದ್ದಾರೆ. ಇಂದು ಜನವರಿ 13 ಲಕ್ಕುಂಡಿಗೆ ಭೇಟಿ ನೀಡಿದ ಕಾನೂನು ಸಚಿವ HK ಪಾಟೀಲ್ ಪ್ರಜ್ವಲ್ ಕುಟುಂಬವನ್ನು ಭೇಟಿ ಮಾಡಿ ಅಭಿನಂದನೆ ತಿಳಿಸಿದರು. ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು ಪ್ರಜ್ವಲ್ ಕುಟುಂಬಕ್ಕೆ ನೆರವು ನೀಡಬೇಕೆಂದು ಹಿರಿಯರು ಮನವಿ ಮಾಡಿದ್ದಾರೆ. ಮನೆ, ಜಾಗ, ಬಾಲಕನ ತಾಯಿಗೆ ಕೆಲಸ ಕೊಡಬೇಕೆಂದು ಬೇಡಿಕೆ ಇಟ್ಟಿದ್ದಾರೆ. ಈ 3 ವಿಚಾರಗಳನ್ನು CM ಜೊತೆ ಚರ್ಚಿಸುತ್ತೇವೆ. ಕಾನೂನು ಪ್ರಕಾರ ಏನು ಕೊಡಬೇಕು ಎಲ್ಲವೂ ಕೂಡ ಕುಟುಂಬಕ್ಕೆ ಕೊಡಲಾಗುತ್ತೆ. ಪ್ರಾಮಾಣಿಕತೆಗೆ ಗೌರವ ನೀಡುವ ಉದ್ದೇಶದಿಂದ ಮನೆ, ನೌಕರಿ ಕೊಡಲಾಗುತ್ತೆ. ಹೂವು ಕಟ್ಟಿ ಮಾರಾಟ ಮಾಡಿದಾಗ ಮಾತ್ರ ಬದುಕು. ಇಂತಹ ಬಡತನದಲ್ಲಿ ಕೂಡ ಬಂಗಾರ ನಮ್ಮದಲ್ಲ ಅಂತ ನೀಡಿದ್ದಾರೆ. ಕುಟುಂಬದ ಪ್ರಾಮಾಣಿಕತೆಗೆ ಗೌರವ ನೀಡಲಾಗುತ್ತೆ ಅಂತ ಸ್ಪಷ್ಟಪಡಿಸಿದ್ದಾರೆ. Right now we are all standing in Lakkundi, which is the biggest place of Nargund Assembly constituency. It's my constituency. It is Karma Bhumi of Dana Chintamane Attimobbe. Dana Chintamane means sacrifice. The same sacrifice is once again happened day before yesterday in the family of Ritti. While they are constructing the house, they found a 470 gram gold in a pot. Immediately they showed their promptness, honesty, and informed the government officials, and government officers come and took the gold and they have treasury submit kiya. I urge the government, the honesty is to be honored. Honesty is to be honored. Honesty of the Ritti family is to be honored. I and myself, and along with my Sankanur MLC here and District in charge Minister HK Patil, will appeal the Honorable Chief Minister Siddaramaiah to help this poor family. 1962 ಆ್ಯಕ್ಟ್ ಪ್ರಕಾರ ಭೂಮಿಯಿಂದ ಒಂದು ಅಡಿ ಕೆಳಗಡೆ ಅಥವಾ ಭೂಮಿಗೆ ಅಂಟಿಕೊಂಡಂತೆ ಯಾವುದೇ ಒಂದು 10 ರೂಪಾಯಿ ಮೌಲ್ಯಕ್ಕಿಂತ ಹೆಚ್ಚಿನ ಮೌಲ್ಯದ ಯಾವುದೇ ವಸ್ತು ಸಿಕ್ಕರೆ ಸರ್ಕಾರದ ಆಸ್ತಿ ಸರ್ ಅದು. ಓಕೆ, 1962 ಆ್ಯಕ್ಟ್ ಪ್ರಕಾರ ಟ್ರೆಜೆಟ್ರು ಇದರಲ್ಲಿ ನಾವು ಜಿಲ್ಲಾಡಳಿತ ಹ್ಯಾಂಡ್ ಓವರ್ ಮಾಡ್ಕೊಳ್ಳುತ್ತೆ ಸರ್. ಅದ್ರ ಮೇಲೆ ನಮ್ಮ ಇಲಾಖೆ ಇದ್ದ ಅದ್ರದ್ದು ಏನು ಪ್ರೊಸೀಜರ್ ಇದೆಯೋ ಅದು ಪ್ರೊಸೀಜರ್ ಮಾಡಿ ಅದ್ರ ಪ್ರಕಾರ ವರದಿ ಸಲ್ಲಿಸ್ತೀವಿ. ಅದು ವರದಿ ಸಲ್ಲಿಸಿದ ನಂತರ ಅವ್ರಿಗೇನು ಪರಿಹಾರ ಕೊಡೋದಿದೆಯೋ ಅದು ಜಿಲ್ಲಾಡಳಿತ ನಿರ್ಧರಿಸ್ತದೆ ಸರ್. ನಿಧಿನೇ ಸರ್ ಅದು ನಿಧಿನೇ ಸರ್. ನಿನ್ನ ಪುರಾತತ್ವ ಇಲಾಖೆಯವರು ಈ ರೀತಿ ಯಾಕೆ ಹೇಳಿದ್ರು ಸರ್? ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಸರ್. ಅದ್ರ ಬಗ್ಗೆ ಖಂಡಿತ ನನಗೆ ಮಾಹಿತಿ ಇಲ್ಲ.
ಇದು ನಿಧಿನೇ ಸರ್. ಈಗ ಆ ನಿಧಿ ಚೆಕ್ ಮಾಡಿದ್ರಲ್ಲ ಸರ್, ನೀವು ನೋಡಿದ್ದೀರಾ? 62 ಆ್ಯಕ್ಟ್ ನೋಡಿ, ಖಂಡಿತ ಆ್ಯಕ್ಟ್ ನೋಡಿದ್ರೆ ನಿಮ್ಗೆ ಎಲ್ಲ ಗೊತ್ತಾಗುತ್ತೆ. ನೋಡಿದ್ರೆ ಅದು ನಿಧಿ ಅನ್ಸುತ್ತಾ ಹೇಗೆ ಅಂತ? ನಿಧಿನೇ ಸರ್ ಅದು. ಸರ್ಕಾರಕ್ಕೆ ಸಂಬಂಧಪಟ್ಟಿದೆ ಸರ್. ಸರ್ ಭೂಮಿಯಿಂದ ಒಂದು ಅಡಿ ಕೆಳಗಡೆ, ಆಮೇಲೆ ಭೂಮಿಗೆ ಅಂಟಿಕೊಂಡಂತೆ ಅದು ವಸ್ತು ಇದ್ರೂ ಸಾಕು, 10 ರೂಪಾಯಿ ಮೌಲ್ಯದಿದ್ರು ಅದು ಇದೆ ಸರ್, ಸರ್ಕಾರದ ಆಸ್ತಿ ಇದೆ ಸರ್. ಅಂಟಿದ್ರೆ ಮುಗಿದೈತಿ. ಮುಗಿದೋಯ್ತು ಇಷ್ಟೇ ಸರ್. ಅಂತ ಏನಿಲ್ಲ, ಇಲ್ಲ ಸರ್, ಭೂಮಿಗೆ ಅಂಟಿದ್ರೆ ಸಾಕು, ಅದು ಅದು ಸರ್ಕಾರ ಆಸ್ತಿ. ಸರ್ಕಾರದ ಆಸ್ತಿ ಇದೆ ಸರ್. ಅದು ನೋಡಿಲ್ಲ ಸರ್. ಫಸ್ಟ್ ಆಫ್ ಆಲ್ ಯಾವ ಆ್ಯಕ್ಟ್ ಪ್ರಕಾರ ಹೇಳಿದಾರೋ ನನಗೆ ಗೊತ್ತಿಲ್ಲ. ನನಗೆ ಬಂದೆ 96 ನಮ್ದು ಏನು ಆ್ಯಕ್ಟ್ ಇದೆ ಅದ್ರ ಪ್ರಕಾರ ಇವರೆಲ್ಲ ಲೋಕಲ್ ಆಗಿ ಇದು ಮಾಡಿದಾರೆ, ಅದ್ರ ಪ್ರಕಾರ ಹೇಳ್ತೀನಿ. 1962 ಆ್ಯಕ್ಟ್ ಪ್ರಕಾರ ಏನು ಮಾಡಬೇಕು ಅದು ಮಾಜರ್ ಮಾಡ್ಕೊಂಡು ಅದನ್ನು ಅಮೂಲ್ಯ ವಸ್ತುನ ಅವ್ರು ವಶಪಡಿಸ್ಕೊಂಡಾರೆ ಸರ್. ತಡಿ ಪ್ರಶ್ನೆ ಕೇಳತ್ತಾರ ಈಗ ಮುಂದೆ ನಿಮ್ಮ ಇಲಾಖೆಯ ಮುಂದಿನ ಇದು ನಿರ್ಧಾರ ಏನು ಸರ್? ಯಾವ ರೀತಿ ತನಿಖೆ ಆಗುತ್ತೆ, ಏನು ಅನ್ಸುತ್ತೆ ಸರ್? ಇದು ಯಾವ ಕಾಲದ್ದು ಏನು ಅಂತ ನಾವು ವರದಿ ಮಾಡ್ತೀವಿ ಸರ್. ವರದಿ ಆಧಾರದ ಮೇಲೆ ಜಿಲ್ಲಾಡಳಿತ ವತಿಯಿಂದ ಅದಕ್ಕೊಂದು ಮೌಲ್ಯ ಫಿಕ್ಸ್ ಮಾಡಿ ಅವ್ರಿಗೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಪ್ರೊಸೆಸ್ ಮಾಡ್ತೀವಿ, ಅದನ್ನು ಪ್ರೊಸೆಸ್ ಮಾಡ್ತೀವಿ. ನಿಮ್ಮ ನಿಯಮದ ಪ್ರಕಾರ ಮುಂದೆ ಯಾವ ರೀತಿ ಪ್ರೊಸೆಸ್ ಏನೇನು ಇರುತ್ತೆ ಅಂತ ಸರ್ ಈಗ ಏನು ವಶಪಡಿಸ್ಕೊಂಡು ಇದ್ರ ಮೇಲೆ ನಾವು ಒಂದು ವರದಿ ಕೊಡ್ತೀವಿ ಸರ್, ಯಾವ ಕಾಲದ್ದು ಏನಂತ. ಆ ವರದಿ ಆಧಾರದ ಮೇಲೆ ಮೌಲ್ಯ ನಿಗದಿ ಮಾಡಿ ಅದಕ್ಕೆ ಪರಿಹಾರ ಘೋಷಣೆ ಮಾಡ್ತಾರೆ ಸರ್. ಅವ್ರು ಪರಿಹಾರ ಕೊಡ್ತಾರೆ. ಪರಿಹಾರ ಕೊಟ್ಟ ನಂತರ ಅದು ಇಲಾಖೆ ವಶಕ್ಕೆ ಬರುತ್ತೆ ಸರ್. ಸರ್ ಈಗ ಜಿಲ್ಲಾಡಳಿತ ಜೊತೆ ಹೋಗಿ ಮಾತಾಡ್ತೀನಿ ಸರ್. ನಾನು ಡೈರೆಕ್ಟ್ ಇಲ್ಲ ಕುಂಡಿಗೆ ಬಂದೀನಿ. ಈಗ ಅಲ್ಲೋಗಿ ನಾನು ಕುಟುಂಬ ಈಗ ಜಿಲ್ಲಾಡಳಿತ ಜೊತೆ ಮಾತಾಡ್ತೀನಿ ಸರ್. ಮಾತಾಡಿ ಮುಂದೆ ಪ್ರೊಸೆಸ್ ಮಾಡ್ತಾರೆ. ಯಾವೊಬ್ರು ಅಧಿಕಾರಿಗಳು ಅಲ್ಲಿದೆ ಪರಿಹಾರ ಕೊಡ್ತಾರೆ ಸರ್. ಅಧಿಕೃತವಾಗಿ ಎಲ್ಲಿ ಜಿಲ್ಲಾಡಳಿತದಿಂದ ಹೇಳ್ತಾರೆ ಸರ್. ಹೌದು ಸರ್, ಖಂಡಿತ ಸಲ್ಲುತ್ತೆ ಸರ್. 5.1% ಇದೆ ಸರ್. 5ನೇ ಒಂದು ಭಾಗ ಇದೆ ಸರ್. 5ನೇ ಒಂದು ಭಾಗ ಮಾಲೀಕರು ಕೊಡಬೇಕಂತಿದೆ ಸರ್. ಅದು ರೂಲ್ಸ್ ಏನು ಸರ್? ಯಾವ ರೀತಿ ಸಲ್ಲುತ್ತೆ ಸರ್ ಅದು? ಸರ್ ಅದು ಡಿಸೈಡ್ ಮಾಡ್ತಾರೆ ಸರ್, ಜಿಲ್ಲಾಡಳಿತ ವತಿಯಿಂದ ಡಿಸೈಡ್ ಮಾಡ್ತಾರೆ ಸರ್. ಇಲ್ಲ ಸರ್, ಇಲ್ಲಿ ಮಾಡ್ತಾರೆ ಸರ್, ಖಂಡಿತ. ಈಗ ನಾವು ಅಲ್ಲಿ ಹೋಗ್ತಾ ಇದ್ವಿ, ಜಿಲ್ಲಾಧಿಕಾರಿ ಜೊತೆ ಚರ್ಚೆ ಮಾಡಿ ಇದು ಮಾಡ್ತೀವಿ. ಜಿಲ್ಲಾಡಳಿತ ಅದೆಲ್ಲ ಗೊತ್ತಿಲ್ಲ, ಯಾಕಂದ್ರೆ 3 ದಿನದ ಗೊಂದಲ ಇಲ್ಲ ಆಗುತ್ತೆ ಸರ್, ಕಂಟಿನ್ಯೂ ಆಗುತ್ತೆ. ಅವಕಾಶ ಸರ್ ಇಲ್ಲೇ ಮನೆ ಕಟ್ಟಕ್ಕೆ ಅವಕಾಶ ಕೊಡ್ತಾರೆ, ಬೇರೆ ಕಡೆ ಮಾಡ್ತೀವಿ. ಬಟ್ ಅವ್ರಿಗಂತೂ ಯಾವುದೂ ತೊಂದರೆ ಕೊಡೋದಿಲ್ಲ ಸರ್, ನಾವು ಮಾಡ್ತೀವಿ ಕುಟುಂಬಕ್ಕೆ ಸರ್. ನಾವು ಪರಿಶೀಲನೆ ಮಾಡಿಬಿಟ್ಟು ಇದು ಮಾಡ್ತೀವಿ. ಅಲ್ಲಿದ್ದ ಮೌಲ್ಯ ನಿಗದಿ ಆದ ನಂತರ ನಿಯಮ ಏನು ಹೇಳ್ತಾರೆ ಸರ್? ಈಗ ಅಲ್ಲಿ ಹಣಕಾಸು ರೀತಿಯಲ್ಲಿ ಕೊಡ್ತೀವಿ. ಹಣಕಾಸು ರೂಪದಲ್ಲಿ ಕೊಡ್ಬೇಕಂತ. ಹೌದು ಸರ್. ಎಷ್ಟು ಪರ್ಸೆಂಟ್? ಹಾಸನ ಜಿಲ್ಲೆ ಸಕಲೇಶಪುರ ತಾಲೂಕು ಮುಗಳಿ ಗ್ರಾಮದಲ್ಲಿಂದು ಕಾಡಾನೆ ದಾಳಿಗೆ 40 ವರ್ಷದ ಮಹಿಳೆ ಮೃತಪಟ್ಟಿದ್ದು, ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ್ ಖಂಡ್ರೆ ತೀವ್ರ ಶೋಕ ವ್ಯಕ್ತಪಡಿಸಿದ್ದಾರೆ. ಕೂಡಲೇ ಸ್ಥಳಕ್ಕೆ ಧಾವಿಸಿ ಆನೆಯನ್ನ ಕಾಡಿಗೆ ಮರಳಿಸಲು ಅಥವಾ ಆನೆ ಸೆರೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ವನ್ಯಜೀವಿ ವಿಭಾಗದ ಹಿರಿಯ ಅಧಿಕಾರಿಗಳಿಗೆ ಸೂಚಿಸಿರುವಂತಹ ಅವರು ಕೂಡಲೇ ಸ್ಥಳಕ್ಕೆ ತೆರಳಿ ಪರಿಸ್ಥಿತಿ ನಿಭಾಯಿಸುವಂತೆ ಹಾಸನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ಪ್ರತಿಯೊಂದು ಜೀವವು ಕೂಡ ಅಮೂಲ್ಯ. ಹೋದ ಜೀವವನ್ನು ಮರಳಿ ತರಲು ಸಾಧ್ಯವಿಲ್ಲ. ಆದರೆ ಆಕಸ್ಮಿಕವಾಗಿ ವನ್ಯಜೀವಿ ದಾಳಿಯಿಂದ ಮೃತಪಟ್ಟವರ ಕುಟುಂಬಕ್ಕೆ ಆಸರೆಯಾಗಲು ನಿಯಮಾನುಸಾರ ಪರಿಹಾರ ನೀಡುವಂತೆ ತಿಳಿಸಿದ್ದಾರೆ. ವನ್ಯಜೀವಿಗಳಿಂದ ಮಾನವ ಜೀವ ಹಾನಿ ಸಂಭವಿಸದಂತೆ ಎಲ್ಲ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಲು ಹಾಗೂ ಆನೆಗಳ ಸಂಚಾರದ ಬಗ್ಗೆ ಸ್ಥಳೀಯರಿಗೆ ಎಚ್ಚರಿಕೆ ಸಂದೇಶ ರವಾನಿಸಲು ಮತ್ತು ಆನೆ ಕಾರ್ಯಪಡೆ ಸಿಬ್ಬಂದಿಯನ್ನು ನಿಯೋಜಿಸಲು ಈಶ್ವರ್ ಖಂಡ್ರೆ ಸೂಚನೆಯನ್ನು ನೀಡಿದ್ದಾರೆ. ಬೆಂಗಳೂರಿನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಮಹತ್ವದ ಸಾಧನೆ ಬರುತ್ತಿದೆ. 2025ರಲ್ಲೇ 4.3 ಕೋಟಿ ಪ್ರಯಾಣಿಕರು ಓಡಾಟ ನಡೆಸಿದ್ದು ಜಾಗತಿಕ ಮಟ್ಟದಲ್ಲಿ ಮೆಚ್ಚುಗೆಗೆ ಪಾತ್ರವಾಗಿದೆ. ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಪ್ರಯಾಣಿಕರ ಸಂಖ್ಯೆಯಲ್ಲಿ 8% ಹೆಚ್ಚಳವಾಗಿದೆ. 2025ರಲ್ಲಿ 4.3 ಕೋಟಿ ಪ್ರಯಾಣಿಕರು ಓಡಾಟ ನಡೆಸಿದ್ದು ಪ್ರಯಾಣಿಕರ ಸೇವೆ, ಕಾರ್ಯಕ್ಷಮತೆ, ಸರಕು ಹಾಗೂ ಸಾಗಣೆಯು ಏರಿಕೆಯಾಗಿದೆ. ಈ ಮೂಲಕ 2025ರಲ್ಲೇ ಪ್ರಯಾಣಿಕರು ಮತ್ತು ಸರಕು ಎರಡರಲ್ಲೂ ಕೂಡ ದಾಖಲೆಯ ಬೆಳವಣಿಗೆ ಆಗಿದೆ. ಕಳೆದ ವರ್ಷಕ್ಕಿಂತ ಈ ವರ್ಷ 8% ಏರಿಕೆಯಾಗಿದೆ. ಇದರಲ್ಲಿ 28.7 ಅಂತಾರಾಷ್ಟ್ರೀಯ ಪ್ರಯಾಣಿಕರು ಸಂಚರಿಸಿದ್ದಾರೆ. ಜೊತೆಗೆ ಅಂತಾರಾಷ್ಟ್ರೀಯ ನಿರ್ಗಮನಗಳು 38ರಿಂದ 51ಕ್ಕೆ ಹೆಚ್ಚಳವಾಗಿವೆ. 2025 ನವೆಂಬರ್ 23ರಂದು 1,37,317 ಪ್ರಯಾಣಿಕರು ಬೆಂಗಳೂರಿನಿಂದ ತೆರಳುವ ಮೂಲಕ ದಾಖಲೆ ನಿರ್ಮಿಸಿದೆ. 2025ರ ಅಕ್ಟೋಬರ್ 19ರಂದು ಗರಿಷ್ಠ 837 ಏರ್ ಟ್ರಾಫಿಕ್ ಮೂವ್ಮೆಂಟ್ಗಳಾಗಿದ್ದು 5,20,985 ಟನ್ಗಳನ್ನು ನಿರ್ವಹಿಸಿದೆ. ಈ ಮೂಲಕ 5 ಬೆಳವಣಿಗೆಗಳು ಹಾಗೂ ಒಂದೇ ದಿನ 2,207 ಟನ್ಗಳಷ್ಟು ಅತ್ಯಧಿಕ ಸರಕುಗಳನ್ನು ಸಾಗಾಟ ಮಾಡಿದೆ. ವಿಮಾನ ನಿಲ್ದಾಣವು 5 ದೇಶೀಯ ಮತ್ತು 5 ಅಂತಾರಾಷ್ಟ್ರೀಯ ಸೇರಿ ಒಟ್ಟು 10 ಹೊಸ ಮಾರ್ಗಗಳನ್ನು ಸೇರಿಸಿಕೊಂಡಿದೆ.
ಕುಮಾರಸ್ವಾಮಿ 2 ಬಾರಿ ಲೀಸ್ ಬೇಸ್ನಲ್ಲಿ ಸಿಎಂ ಆಗಿದ್ರು ಎಂದು ಕಾಂಗ್ರೆಸ್ ಶಾಸಕ ಶಿವಲಿಂಗೇಗೌಡ ಸಿದ್ದರಾಮಯ್ಯ ಅವರನ್ನ ಸಮರ್ಥಿಸಿ ಕಿಡಿಕಾರಿದ್ದಾರೆ. ಸಿದ್ದರಾಮಯ್ಯ ಲೀಸ್ ಬೇಸ್ ಸಿಎಂ ಎಂಬ ಕುಮಾರಸ್ವಾಮಿ ಟೀಕೆಗೆ ಪ್ರತಿಕ್ರಿಯೆ ನೀಡಿದ ಅವರು, ಸಿದ್ದರಾಮಯ್ಯ ಲೀಸ್ ಬೇಸ್ ಸಿಎಂ ಆದ್ರೆ ಕುಮಾರಸ್ವಾಮಿ ಏನು? ಕುಮಾರಸ್ವಾಮಿ 2 ಬಾರಿ ಸಿಎಂ ಆಗಿದ್ರು, ಅವರು ಲೀಸ್ ಬೇಸ್ ಮೇಲೆ ಆಗಿದ್ರು ತಾನೆ. ಸುಮ್ಮನೆ ಟೀಕೆ ಮಾಡಲು ಮಾತನಾಡುವುದು ಬೇಡ. ಕುಮಾರಸ್ವಾಮಿ ಯಾವತ್ತೂ 113 ತೆಗೆದುಕೊಂಡು ಸಿಎಂ ಆಗಿಲ್ಲ. 42 ಸ್ಥಾನ ತೆಗೆದುಕೊಂಡು ಸಿಎಂ ಆದವರು. ಸಿದ್ದರಾಮಯ್ಯ ಆದರೂ 136 ಸ್ಥಾನ ಗೆದ್ದು ಸಿಎಂ ಆಗಿದ್ದಾರೆ. ಕುಮಾರಸ್ವಾಮಿ ರಾಜಕೀಯಕ್ಕೆ ಹಾಗೆ ಮಾತನಾಡುವುದು ಅವರ ಘನತೆಗೆ ಸರಿಯಲ್ಲ ಅಂತ ಕಿಡಿಕಾರಿದ್ರು. ಇದೇ ವೇಳೆ ಕುಮಾರಸ್ವಾಮಿ ರಾಜ್ಯ ರಾಜಕೀಯಕ್ಕೆ ಬರುವುದಾದರೆ ಸ್ವಾಗತ ಎಂದರು. ಮಾಜಿ ಸಚಿವ ರೇವಣ್ಣ, ನನ್ನ ಕ್ಷೇತ್ರಕ್ಕೆ ಬರುವುದಾದರೆ ಸ್ವಾಗತ. ಪ್ರಜಾಪ್ರಭುತ್ವದಲ್ಲಿ ಯಾರು ಎಲ್ಲಿ ಬೇಕಾದರೂ ಸ್ಪರ್ಧೆ ಮಾಡಬಹುದು. ರೇವಣ್ಣ ನನ್ನ ಕ್ಷೇತ್ರಕ್ಕೆ ಬಂದರೆ ಸ್ವಾಗತ ಎಂದರು. ಇನ್ನು ನಾಯಕತ್ವ ಗೊಂದಲ ಬಗ್ಗೆ ಪ್ರತಿಕ್ರಿಯೆ ನೀಡಿದವರು, ನಾಯಕತ್ವ ಬದಲಾವಣೆ ವಿಚಾರ ನನಗೆ ಗೊತ್ತಿಲ್ಲ. ಹೈಕಮಾಂಡ್ ಈ ವಿಚಾರದ ಬಗ್ಗೆ ತೀರ್ಮಾನ ಮಾಡಲಿದೆ. ಯಾರೋ 2 ಜನ ಶಾಸಕರು ಮಾತನಾಡ್ತಾರೆ ಎಂದು ಮಾತನಾಡಬೇಡಿ. ನೀವು ಅದರ ಬಗ್ಗೆ ಮಾತಾಡುವುದು ಬಿಡಿ. ನಾಯಕತ್ವದ ಬಗ್ಗೆ ಮಾಧ್ಯಮಗಳು ಮಾತನಾಡುವುದು ನಿಲ್ಲಿಸಿ ಅಂತ ತಿಳಿಸಿದರು. ಭಾರತದ ಅತಿ ದೊಡ್ಡ ಐಟಿ ಕಂಪನಿ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಜನವರಿ 12ರಂದು ತನ್ನ 3ನೇ ತ್ರೈಮಾಸಿಕ ಫಲಿತಾಂಶ ಪ್ರಕಟಿಸಿದೆ. ಕಂಪನಿಯ ನಿವ್ವಳ ಲಾಭವು 14% ಇಳಿಕೆಯಾಗಿದ್ದರೆ ಆದಾಯವು ಕೇವಲ 5% ಹೆಚ್ಚಾಗಿದೆ. ಆದರೆ ಇದೆಲ್ಲದರ ನಡುವೆ ಕಂಪನಿಯಲ್ಲಿ ಉದ್ಯೋಗದ ಕಡಿತ ಅಂದರೆ ಲೇ ಆಫ್ ಮುಂದುವರಿತಲೇ ಇದೆ. ಈ 3ನೇ ತ್ರೈಮಾಸಿಕದಲ್ಲಿ ಕಂಪನಿಯ ಉದ್ಯೋಗಿಗಳ ಸಂಖ್ಯೆ ಬರೋಬ್ಬರಿ 11,000ಕ್ಕೂ ಹೆಚ್ಚು ಇಳಿಕೆ ಆಗಿದೆ. ದೇಶದ ಪ್ರಮುಖ ಐಟಿ ಸಂಸ್ಥೆ TCSನಲ್ಲಿ ಮತ್ತೊಂದು ಆಘಾತಕಾರಿ ವಿಷಯ ಹೊರಬಂದಿದೆ. ಕಳೆದ ಕೆಲವು ಸಮಯದಿಂದ ಈ ದಿಗ್ಗಜ ಕಂಪನಿಯಲ್ಲಿ ಉದ್ಯೋಗಿಗಳ ಸಂಖ್ಯೆ ಗಣನೀಯವಾಗಿ ಕಡಿಮೆಯಾಗ್ತಾ ಇದೆ. ಅಕ್ಟೋಬರ್-ಡಿಸೆಂಬರ್ ತ್ರೈಮಾಸಿಕದ 3 ತಿಂಗಳ ಅವಧಿಯಲ್ಲಿ ಉದ್ಯೋಗಿಗಳ ಸಂಖ್ಯೆ 11,151 ಜನರು ಕಡಿಮೆಯಾಗಿದೆ. ಇನ್ನು ಇದರೊಂದಿಗೆ ಡಿಸೆಂಬರ್ 31, 2025ರ ವೇಳೆಗೆ ಕಂಪನಿಯ ಒಟ್ಟು ಉದ್ಯೋಗಿಗಳ ಸಂಖ್ಯೆ 5,82,163ಕ್ಕೆ ಇಳಿದಿದೆ. ಸೆಪ್ಟೆಂಬರ್ ಅಂತ್ಯಕ್ಕೆ ಈ ಸಂಖ್ಯೆ 5,93,316 ಆಗಿತ್ತು. ಇದಕ್ಕೂ ಮುನ್ನ ಸೆಪ್ಟೆಂಬರ್ ತ್ರೈಮಾಸಿಕದಲ್ಲಿ ಉದ್ಯೋಗಿಗಳ ಸಂಖ್ಯೆ 19,755ರಷ್ಟು ಕಡಿಮೆಯಾಗಿತ್ತು. ಹೀಗೆ ಒಟ್ಟಾರೆ ಕಳೆದ 6 ತಿಂಗಳ ಅವಧಿಯಲ್ಲಿ 30,906 ಉದ್ಯೋಗಿಗಳು ಕಡಿಮೆಯಾಗಿರುವುದು ಆತಂಕಕ್ಕೆ ಕಾರಣವಾಗಿದೆ. ಕಂಪನಿಯು ಇತ್ತೀಚೆಗೆ ಪುನರ್ರಚನೆ ಯೋಜನೆಯನ್ನು ಪ್ರಕಟಿಸಿತು. ವೆಚ್ಚ ಕಡಿತಗೊಳಿಸಲು AI ಮತ್ತು ಹೆಚ್ಚಿನ ವಿಷಯಗಳ ಮೇಲೆ ಗಮನ ಹರಿಸಲು ಜಾಗತಿಕವಾಗಿ 12,000 ಉದ್ಯೋಗಿಗಳನ್ನು ತೆಗೆದುಹಾಕುವುದಾಗಿ ತಿಳಿಸಿತ್ತು. ಆದರೆ ವಾಸ್ತವದಲ್ಲಿ ಈ ಸಂಖ್ಯೆ ಅದಕ್ಕಿಂತಲೂ ಹೆಚ್ಚಿರುವುದು ಅಂತೆ ಕಾಣ್ತಾ ಇದೆ. ಇನ್ನು 3ನೇ ತ್ರೈಮಾಸಿಕದಲ್ಲಿ TCS ಅಲ್ಟ್ರೇಷನ್ ರೇಟ್ ಉದ್ಯೋಗಿಗಳು ಸಂಸ್ಥೆ ತೊರೆಯುವ ದರ ಮತ್ತೊಮ್ಮೆ ಏರಿಕೆಯಾಗಿದೆ. ಸೆಪ್ಟೆಂಬರ್ನಲ್ಲಿ 13.3ರಷ್ಟಿದ್ದ ಈ ದರ ಈಗ 13.5ಕ್ಕೆ ಏರಿಕೆಯಾಗಿದೆ. ಅಟ್ರಿಷನ್ ರೇಟ್ ಎಂದರೆ ಕಂಪನಿಯ ಉದ್ಯೋಗಿಗಳನ್ನು ತೆಗೆದುಹಾಕುವುದರ ಜೊತೆಗೆ ಉದ್ಯೋಗಿಗಳು ಸ್ವಯಂ ಪ್ರೇರಿತವಾಗಿ ರಾಜೀನಾಮೆ ನೀಡುವುದು, ನಿವೃತ್ತಿ ಹೊಂದುವುದು ಅಥವಾ ಉತ್ತಮ ಅವಕಾಶಗಳಿಗಾಗಿ ಬೇರೆ ಕಂಪನಿಗಳಿಗೆ ವಲಸೆ ಹೋಗುವುದು ಒಳಗೊಂಡಿರುತ್ತೆ. ಈ ಸಾಮಾನ್ಯವಾಗಿ ಅಟ್ರಿಷನ್ ರೇಟ್ ಹೆಚ್ಚಿದರೆ ಆ ಸಂಸ್ಥೆಯಲ್ಲಿ ಕೆಲಸದ ವಾತಾವರಣ ಸರಿ ಇಲ್ಲ ಅಥವಾ ವೇತನ ಶ್ರೇಣಿ ಕಡಿಮೆ ಇದೆ ಎಂದು ಅರ್ಥೈಸಲಾಗುತ್ತೆ. TCS ನಂತ ಪ್ರತಿಷ್ಠಿತ ಕಂಪನಿಯನ್ನ ಇಷ್ಟು ದೊಡ್ಡ ಮಟ್ಟದಲ್ಲಿ ಉದ್ಯೋಗಿಗಳು ತೊರೆಯುತ್ತಿರುವುದು ಐಟಿ ವಲಯದಲ್ಲಿ ತಲ್ಲಣ ಮೂಡಿಸಿದೆ. ಚಿನ್ನದ ಬೆಲೆ ಏರುತ್ತಲೇ ಸಾಗಿದ್ದು ಆಭರಣ ಪ್ರಿಯರಿಗೆ ಭಾರೀ ಶಾಕ್ ನೀಡಿದೆ. ಕಳೆದ ವಾರ ಸ್ಥಿರವಾಗಿದ್ದ ಚಿನ್ನದ ಬೆಲೆ ಕಳೆದ 4 ದಿನಗಳಿಂದಲೂ ಕೂಡ ಸತತವಾಗಿ ಏರಿಕೆ ಆಗುತ್ತಲೇ ಇದೆ. ರಾತ್ರೋರಾತ್ರಿ ಬೆಲೆಗಳು ಗಗನಕ್ಕೇರಿವೆ. ಇದಕ್ಕೆ ಪ್ರಮುಖ ಕಾರಣ ಡೊನಾಲ್ಡ್ ಟ್ರಂಪ್ ಅವರ ನಿರ್ಧಾರ ಎಂದು ವಿಲಿಯನ್ ಮಾರುಕಟ್ಟೆ ತಜ್ಞರು ವಿಶ್ಲೇಷಣೆಯನ್ನ ಮಾಡಿದ್ದಾರೆ. ಫೆಡ್ ಚೇರ್ಮನ್ ಜಿರೋಮ್ ಪಾವೆಲ್ ವಿರುದ್ಧ ಕ್ರಿಮಿನಲ್ ತನಿಖೆಗೆ ಆದೇಶಿಸಿರುವುದು ಮತ್ತು ಫೆಡ್ ಸಂಸ್ಥೆಯ ಸ್ಥಾಯತ್ವದ ಬಗ್ಗೆ ಟ್ರಂಪ್ ಪ್ರಶ್ನೆ ಎತ್ತಿರುವುದು ಮಾರುಕಟ್ಟೆಯಲ್ಲಿ ತಲ್ಲಣ ಮೂಡಿಸಿದೆ. ಒಂದು ಹಂತದಲ್ಲಿ ಡೋ ಜೋನ್ಸ್ ಸೂಚಂಕ ಭಾರೀ ಕುಸಿತ ಕಂಡಿತ್ತು. ಇಂತಹ ಅನಿಶ್ಚಿತ ಸಂದರ್ಭದಲ್ಲಿ ಹೂಡಿಕೆದಾರರು ಸುರಕ್ಷಿತ ಹೂಡಿಕೆಯಾದ ಚಿನ್ನ ಮತ್ತು ಬೆಳ್ಳಿಯತ್ತ ಮುಖ ಮಾಡಿದ್ದಾರೆ. ಇನ್ನು ಬೆಂಗಳೂರಿನಲ್ಲಿ ಚಿನ್ನದ ಬೆಲೆ ಭಾರೀ ಏರಿಕೆಯಾಗಿದೆ. 24 ಕ್ಯಾರೆಟ್ ಅಪರಂಜಿ ಚಿನ್ನದ ಬೆಲೆ ನಿನ್ನೆ ಸೋಮವಾರ ಪ್ರತಿ 10 ಗ್ರಾಮ್ಗೆ 1,690 ರೂಪಾಯಿ ಏರಿಕೆಯಾಗಿ ಇಂದು ಮಂಗಳವಾರ ಕೂಡ 380 ರೂಪಾಯಿ ಏರಿಕೆಯಾಗಿದ್ದು 1,42,530 ರೂಪಾಯಿಗೆ ತಲುಪಿದೆ. 22 ಕ್ಯಾರೆಟ್ ಚಿನ್ನದ ಬೆಲೆಯನ್ನ ಇಂದು ಮಂಗಳವಾರ 10 ಗ್ರಾಮ್ಗೆ 350 ರೂಪಾಯಿ ಏರಿಕೆಯಾಗಿದ್ದು 1,30,3650ಕ್ಕೆ ತಲುಪಿದೆ. ಬೆಳ್ಳಿ ಮತ್ತೆ 5,000ದಷ್ಟು ಏರಿಕೆಯಾಗಿದೆ. ಚಿನ್ನದ ಜೊತೆಗೆ ಬೆಳ್ಳಿ ಕೂಡ ಭಾರೀ ಏರಿಕೆ ಆಗ್ತಾ ಇದೆ. ನಿನ್ನೆ ಸೋಮವಾರದಂದು ಬೆಳ್ಳಿ ಬೆಲೆ ಪ್ರತಿ ಕೆಜಿಗೆ 10,000 ರೂಪಾಯಿ ಏರಿಕೆಯಾಗಿತ್ತು. ಇಂದು ಬುಧವಾರ ಕೂಡ 5,000 ರೂಪಾಯಿ ಏರಿಕೆಯಾಗಿದ್ದು ಬೆಂಗಳೂರಿನಲ್ಲಿ 2.75 ಲಕ್ಷಕ್ಕೆ ತಲುಪಿದೆ. ಹೈದರಾಬಾದ್ ಮಾರುಕಟ್ಟೆಯಲ್ಲಿ ಇಂದು 1 ಕೆಜಿ ಬೆಳ್ಳಿಯ ದರ ಬರೋಬ್ಬರಿ 2,92,000 ರೂಪಾಯಿ ತಲುಪಿದೆ. ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಚಿನ್ನದ ಬೆಲೆ ಸಾರ್ವಕಾಲಿಕ ದಾಖಲೆ ಬರೆದಿದೆ. ಪ್ರತಿ ಔನ್ಸ್ ಚಿನ್ನದ ದರ $4,500 ದಾಟಿದೆ. ಪ್ರಸ್ತುತ $76 ಏರಿಕೆಯಾಗಿ $4,500
$587 ತಲುಪಿದೆ. ಇನ್ನು ಬೆಳ್ಳಿ ದರ -5.24% ಏರಿಕೆಯಾಗಿದ್ದು ಪ್ರತಿ ಔನ್ಸ್ ಬೆಲೆ $84ಗಿಂತಲೂ ಅಧಿಕ ಬೆಲೆಗೆ ವಹಿವಾಟು ನಡೆಸ್ತಾ ಇದೆ. ಇವತ್ತು ಭಾರತೀಯ ಮಾರುಕಟ್ಟೆಯಲ್ಲಿ ಸೆನ್ಸೆಕ್ಸ್ ಮತ್ತು ನಿಫ್ಟಿಯ ಕುರಿತು ನೋಡೋದಾದರೆ BSE ಸೆನ್ಸೆಕ್ಸ್ 250 ಪಾಯಿಂಟ್ಗಳಷ್ಟು ಕುಸಿತ ಕಂಡು 83,628 ಮಟ್ಟದಲ್ಲಿ ಸ್ಥಿರವಾಯಿತು. ಇತ್ತ NSEಯ ನಿಫ್ಟಿ 58 ಅಂಕಗಳ ಇಳಿಕೆಯೊಂದಿಗೆ 25,732 ಮಟ್ಟದಲ್ಲಿ ವಹಿವಾಟನ್ನು ಮುಗಿಸಿತು. ಫೈನಾನ್ಷಿಯಲ್ ಷೇರುಗಳು ಫೈಟ್ ಬ್ಯಾಕ್ ಮಾಡಿದ್ದು, ದಿನದ ಆರಂಭದಲ್ಲಿ ತೀವ್ರ ಕುಸಿತ ಕಂಡಿದ್ದಂಥ ಹಣಕಾಸು ವಲಯದ ಷೇರುಗಳು ನಂತರ ಚೇತರಿಸಿಕೊಂಡಿದ್ದು. ಇದರಿಂದ ನಿಫ್ಟಿ 25,700 ಮಟ್ಟವನ್ನು ಕಾಯ್ದುಕೊಳ್ಳಲು ಸಾಧ್ಯವಾಯಿತು. ಒಟ್ಟಾರೆ ಮಾರುಕಟ್ಟೆ ಹಿನ್ನಡೆ ಅನುಭವಿಸಿದರೂ ಕೂಡ ಬ್ಯಾಂಕಿಂಗ್ ಸೂಚ್ಯಂಕವು 128 ಅಂಕಗಳ ಏರಿಕೆ ಕಂಡು 59,579 ಮಟ್ಟದಲ್ಲಿ ಜಿಗಿತ ಕಂಡಿತು. ಇನ್ನು ಮಿಡ್ ಕ್ಯಾಪ್ ಮಾರುಕಟ್ಟೆಯಲ್ಲಿಯೂ ಕೂಡ ಸೂಚ್ಯಂಕವು 119 ಅಂಕಗಳು ಕುಸಿದು 59,598ಕ್ಕೆ ತಲುಪಿತು. ಇನ್ನು ಇಂದಿನ ಮಾರುಕಟ್ಟೆಯು ದಿನದ ಕನಿಷ್ಠ ಮಟ್ಟದಲ್ಲಿ ಗಣನೀಯವಾಗಿ ಚೇತರಿಸಿಕೊಂಡಿರುವುದು ಹೂಡಿಕೆದಾರರಲ್ಲಿ ಆಶಾವಾದ ಮೂಡಿಸಿದೆ. ವಿಶೇಷವಾಗಿ ಬ್ಯಾಂಕಿಂಗ್ ಮತ್ತು ಹಣಕಾಸು ಸಂಸ್ಥೆಗಳ ಷೇರುಗಳಲ್ಲಿ ಕಂಡುಬಂದ ಖರೀದಿ ಆಸಕ್ತಿಯು ಮಾರುಕಟ್ಟೆಯು ಮತ್ತಷ್ಟು ಕುಸಿಯುವಂತೆ ತಡೆಯಿತು. ಇವಾಗಿದ್ದು ಈ ಕ್ಷಣದ ಪ್ರಮುಖ ಸುದ್ದಿಗಳು. ಮತ್ತೆ ಭೇಟಿಯಾಗ್ತೀನಿ ಮತ್ತೊಂದು ನ್ಯೂಸ್ ಬುಲೆಟಿನ್ನಲ್ಲಿ.